ಆತ್ಮೀಯ ಕೇಳುಗರೆ, ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯ ಪ್ರಯುಕ್ತ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗವೊಂದು ಕೇಳುವಿರಿ. ಮಾಜಿ ಮುಖ್ಯಮಂತ್ರಿಗಳು ಸದಾ ನಮ್ಮಲ್ಲಿರ್ತಾ ಇರ್ತಕ್ಕಂಥ ಅವರ ಹೆಸರೇ ಸದಾನಂದಗೌಡ್ರೆ ಈ ಭಾಗದ ನಿಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ಸುಧಾಕರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಶಾಸಕ ಕೃಷ್ಣಪ್ಪನವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಕೃಷ್ಣಪ್ಪನವರೇ, ಇನ್ನು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳೇ, ಇವತ್ತು ಯಲಹಂಕದಲ್ಲಿ ಎಂದೂ ಅರಿಯದ ಎಂದೂ ಕಾಣದಂಥ ಭವ್ಯ ಸ್ವಾಗತ. ನಾವು ಕೆಂಪೇಗೌಡ ದಿನಾಚರಣೆಯನ್ನ ಸರ್ಕಾರದ ಫಂಕ್ಷನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನಪ್ಪ ಈ ವರ್ಷ ಬಹಳ ಅದ್ದೂರಿಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಭಾಗದ ನಮ್ಮ ಲೋಕಸಭಾ ಸದಸ್ಯರು, ನಿಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸುಧಾಕರ್ ಅವರು ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಜಾತಿಗಾಗಲಿ ಯಾವುದೇ ಸೇರ್ತೀವಿ. ಆದರೆ ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿ ಈ ಸಂಘದಲ್ಲಿ ಅನೇಕ ಕಾರ್ಯಕ್ರಮ ಆಗಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲ ಪಕ್ಷದ ಮುಖಂಡರುಗಳನ್ನು ಎಲ್ಲ ಪಕ್ಷದ ನಾಯಕರನ್ನು ಕರೆದು ಸರ್ವಾಧಿಕವಾಗಿ ನಮ್ಮ ಸದಾನಂದರು ಹೇಳ್ತಾ ಇದ್ರು, ಕೆಂಪೇಗೌಡರು ಯಾವ ಪಕ್ಷವನ್ನು ಕಟ್ಟಿದ್ರು, ಯಾವ ಪಾರ್ಟಿಗೂ ಸೇರಿದವರಲ್ಲ. ಅವರು ಈ ಬೆಂಗಳೂರು ನಗರವನ್ನು ಯಾವ ಉದ್ದೇಶಕ್ಕೋಸ್ಕರ, ಯಾವ ದೃಷ್ಟಿಯಿಂದ, ಯಾವ ಒಂದು ದೃಷ್ಟಿಯಿಂದ ಬೆಂಗಳೂರಿನ ಅಡಿಪಾಯವನ್ನು ಹಾಕಿದರು. ಅವರು ಆ ಅಡಿಪಾಯ ಹಾಕಿ 550 ವರ್ಷಗಳಾಗಿ ಇವತ್ತು ಅವರ ದಿನವನ್ನು ಬಹಳ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ. ಬೆಂಗಳೂರಿನ ಇತಿಹಾಸ ಉಳಿಬೇಕಾಗಿದ್ದರೆ ನಮ್ಮ ಜನಾಂಗದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಹನುಮಂತಯ್ಯನವರು ಅವರು ಈ ಬೆಂಗಳೂರಿನ ಅಡಿಪಾಯ ಹಾಕಿ ವಿಧಾನಸೌಧವನ್ನು ಕಟ್ಟದೇ ಹೋಗಿದ್ರೆ ಈ ಬೆಂಗಳೂರು ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಕೆಂಪೇಗೌಡ ಜಯ ಆಚರಣೆನೂ ಮಾಡ್ತಿರಲಿಲ್ಲ. ಅವರ ಒಂದು ಫೌಂಡೇಶನ್ ಹಾಕಿ ಈ ಭಾಗದಲ್ಲಿ ವಿಧಾನಸೌಧ ಕಟ್ಟಿದ್ರಿಂದ ಇವತ್ತು ರಾಜ್ಯದ ರಾಜಧಾನಿ ಬೆಂಗಳೂರಾಗಿ ಉಳಿದು ಇಡೀ ಪ್ರಪಂಚದಲ್ಲೇ ಬಹಳ ವೇಗವಾಗಿ ನಡೀತಕ್ಕಂಥ ಒಂದು ನಗರ ಅಂದರೆ ಬೆಂಗಳೂರು. ಈ ನಗರವನ್ನು ಮಾಡಿದ್ರೆ ನಾವು ಬೆಂಗಳೂರಿನ ಹನುಮಂತಯ್ಯನವರನ್ನು ನಾವು ನೆನೆಸ್ಕೋಬೇಕಾಗಿದೆ. ಈ ಭಾಗದ ಎಲ್ಲ ನಮ್ಮ ಜನ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಎರಡನೇದಾಗಿ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು, ನಾನು ಶಾಸಕನಾಗಿದ್ದೆ 4 ವರ್ಷ ಮಾತ್ರ. ಅವರು 4 ವರ್ಷಕ್ಕೆ ಕ್ಲೋಸ್ ಮಾಡಿದ್ರು. 4 ವರ್ಷದಲ್ಲಿ ವಿಕಾಸಸೌಧ ಕಟ್ಟಿದ್ರು. ಯಲಹಂಕಕ್ಕೆ ಬೆಂಗಳೂರಿಗೆ ಐಟಿ ಬಿಟಿ ತಂದ್ರು. ಅನೇಕ ಮಕ್ಕಳಿಗೆ ಯುವಕರಿಗೆ ಉದ್ಯೋಗ ಮಾಡಿಕೊಟ್ರು. ಈ ಬೆಂಗಳೂರು ನಗರದಲ್ಲಿ ಶಾಶ್ವತವಾದಂಥ ಒಂದು ವಿಶಾಲವಾಗಿ ಬೆಳೆಯೋದಕ್ಕೆ ದಾರಿ ಮಾಡಿಕೊಟ್ರು. ಅವ್ರನ್ನೂ ಕೂಡ ಇವತ್ತು ನೆನಪಿದ್ದಾರೆ. ಅದೆಲ್ಲದರಲ್ಲಿ ಕೂಡ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಕರ್ನಾಟಕದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಿಂದ ಬರೆಯಬೇಕಾದಂಥ ದಿನ. ಅವರು ಈ ದೇಶದ ಪ್ರಧಾನಿಗಳಾಗಿ ಈ ಕನ್ನಡದ ಬಾವುಟವನ್ನು ದೇಶದ ಕೆಂಪೇಗೌಡಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದರು. ಇದಕ್ಕೆ ಉಳಿದಿರ್ತಕ್ಕಂಥ ಸದಾನಂದಗೌಡರು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿದ್ರು ಕೂಡ ನಮ್ಮ ರಾಜ್ಯಕ್ಕೆ ಉತ್ತಮವಾದಂಥ ಕೆಲಸವನ್ನು ಬಹಳ ನಿಷ್ಠೆಯಿಂದ, ಪ್ರಾಮಾಣಿಕೆಯಿಂದ ಕೆಲಸ ಮಾಡಿದರು. ಇದೆಲ್ಲಕ್ಕೂ ಮಧ್ಯೆ ನಾವು ನೆನೆಸ್ಕೋಬೇಕಾಗಿದ್ದರೆ ಈ ಭಾಗದಲ್ಲಿ ಬಹಳ ಇಂದಿನ ನೆನಪು ನಮ್ಮ ಯುವಕರಿಗೆ ಗೊತ್ತಿಲ್ಲ, ಇದೇ ಭಾಗಕ್ಕೆ ಗೊತ್ತಿರ್ಬೋದು. ಸಾಮಾನ್ಯ ಎಂ.ವಿ. ಕೃಷ್ಣಪ್ಪನವರು ರೆವಿನ್ಯೂ ಮಂತ್ರಿಗಳಾಗಿದ್ದರು. ಅವರು ನಮ್ಮ ರಾಜ್ಯಕ್ಕೆ, ಈ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರು ಭಾಗದ ಹಳೆ ಮೈಸೂರಿನ ಜನಕ್ಕೆ ಕೊಡುಗೆ ಅಂದರೆ ಬೆಂಗಳೂರು ಡೈರಿ, ಡೆನ್ಮಾರ್ಕ್ನಿಂದ ಡೈರಿ ತಂದು ಇವತ್ತು ಸಾವಿರಾರು ಕುಟುಂಬಗಳಿಗೆ ನೆಲೆಯಾಗಿ ಅವರು ಈ ಅನ್ನದಾತರು ಅಂತ ಹೇಳಿದ್ರೆ ಇವತ್ತಿನ ದಿವಸ ಸಾವಿರಾರು ಕುಟುಂಬಗಳು ಅವರೇ ಸೇವೆಯನ್ನು ಜೀವನ ಮಾಡ್ತಾರೆ. ಅಂತ ಒಂದು ವಿಶೇಷವಾದಂಥ ಈ ನಾಡಿನಲ್ಲಿ ಇವತ್ತಿನ ದಿವಸ ನಾವು ಇವರೆಲ್ಲರನ್ನೂ ನೆನೆಸ್ಕೋಬೇಕಾಗಿದೆ. ಈಗ ಕಡೆಯದಾಗಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೊಸದಾಗಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ. ಇತಿಹಾಸವನ್ನು ನಿರ್ಣಯ ಮಾಡಿದರು. ಅವರು ಹೊಸದಾಗಿ ಒಂದು ಫೌಂಡೇಶನ್ ಹಾಕಿದರು. ಸನ್ಮಾನ ನಮ್ಮ ಸದಾನಂದಗೌಡರು ಹೇಳಿದರು, ಯಾವ ಮುಖ್ಯಮಂತ್ರಿ ಇವು ಮಾಡದೇ ಇರ್ತಕ್ಕಂಥ ಉತ್ತಮವಾದಂಥ ಕೆಲಸ ಅಂದರೆ ಅವರು ಚಾರ್ಜ್ ತಗೊಂಡಾಗ ಹಿಂದೆ ಯಾರೂ ಮಾಡಿರಲಿಲ್ಲ. ಏನು 24-25 ಮುಖ್ಯಮಂತ್ರಿಗಳಾದ್ರೆ ಅವ್ರು ಯಾರನ್ನು ಮಾಡದೇ ಇರತಕ್ಕಂಥ ಕೆಲಸ ಮಾಡಿದರು. ಏನಪ್ಪ ಅದು ಅಂದರೆ ಹಿರಿಯರು, ಅನುಭವಸ್ಥರು, ಮಾಜಿ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರ ಮನೆಗೆ ಹೋಗಿ ಅವರ ಆಶೀರ್ವಾದ ಪಡೆದು
ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಭಗವಂತನ ದಯದಿಂದ ದೈವಭಕ್ತರು ಯಾವಾಗೂ ಅವ್ರ ದೈವ ಈ ಶಾಸಕರು ಜನಗಳಿಗಿನ್ನ ಅವ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ 3 ವರ್ಷಗಳಲ್ಲಿ ಬರುವ ದೇವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂದ್ರೆ ದೇವರ ಇಚ್ಛೆ ಅನ್ನೋ ನನಗೆ ದೇವರ ಹೆಸರು ಹೇಳಿ ಇವತ್ತಿನ ದಿವಸ ಒಂದು ಅಡಿಪಾಯ ಹಾಕಿ ಇವತ್ತಿನ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಈ ಪ್ರಥಮವಾಗಿ ಈ ಯಲಹಂಕ ನಗರಕ್ಕೆ ಬಂದು ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸದ ಪಾತ್ರರಾಗಿ ಈ ಭಾಗದ ಅದೇ ಉತ್ತಮವಾದಂಥ ಕೆಲಸ ನಮ್ಮ ಯುವಕರು ಸನ್ಮಾನ್ಯ ಸತೀಶ್ ಅವರು ಸನ್ಮಾನ್ಯ ಯುವಕರೆಲ್ಲರೂ ಸೇರಿ ಭಾಗ ವಿಜೃಂಭಣೆಯಿಂದ ಈ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಆಗಮಿಸಿ ಈ ಬಿಸಿಲಿನಲ್ಲಿ ಅವೆಲ್ಲ ದಯವಿಟ್ಟು ಕ್ಷಮಿಸಬೇಕು. ಈ ವೇದಿಕೆ ಬಿಸಿಲು ಇವತ್ತು ನಮ್ಮ MP ಅವರು ಹೇಳಿದ್ರು ಇಲ್ಲ ಕ್ಲಿಯರ್ ಆಗಿದೆ ಅಂದರೆ ಇಲ್ಲ ಇಲ್ಲೂ ಕ್ಲಿಯರ್ ಆಗ್ತದೆ ಅಂತ. ಹಾಗೆ ಮುಖ್ಯಮಂತ್ರಿಗಳಿಂದ 5 ನಿಮಿಷದಲ್ಲಿ ಬರ್ತದೆ ಸಾವಧಾನ ಅಂತ ಕೂತು ತಾವೆಲ್ಲರೂ ಅವ್ರ ಮಾತನ್ನ ಮತ್ತು MP ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಭಾಷಣ ಕೇಳಿ ತಾವೆಲ್ಲ ಅವ್ರಿಗೆ ವಂದಿಸಿ ನಮ್ಮ ಮಾತನ್ನು ಇವತ್ತು ಬೆಂಗಳೂರು ವಿಶ್ವಮಟ್ಟದ ನಗರವಾಗಿ ಬೆಳಿಬೇಕಂದ್ರೆ ನಾಡಪ್ರಭು ಕೆಂಪೇಗೌಡರು ಹಾಕೊಂಡಿದ್ದ ಅಡಿಪಾಯ ಕಾರಣ ಅಂತ ಹೇಳಿ ನಾಡಿಗೆ ಕೊಡುಗೆ ಕೊಟ್ಟದನ್ನ ಸ್ಮರಿಸುತ್ತಾ ಮಾತನಾಡಿದಂತಹ ಶ್ರೀ ವಿ ಕೃಷ್ಣಪ್ಪ ಕಂಟಿಗಾನಹಳ್ಳಿ ಅವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದಗಳ ಸಂತೋಣ ಬಂದಿದೆ. ಹಾಗೆ ಮತ್ತೋರ್ವ ಗಣ್ಯರು ನಮ್ಮೊಟ್ಟಿಗಿದ್ದಾರೆ. ಈ ಕೃಷ್ಣಪ್ಪನವರು ನಿರ್ಮಾಪಕರು ಹಾಗೂ ಮಾಜಿ MLC ರವರು. ಸೊ ಸರ್ ದಯಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ತಾವೊಂದೆರಡು ಮಾತನಾಡಬೇಕು ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು. 517ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಈ ತಾನೇ ನಮ್ಮನ್ನೆಲ್ಲರನ್ನು ಒಪ್ಪಿಸಿ ಮಾತಾಡಿದಂಥ ಮಾಜಿ ಶಾಸಕರು, ಬೆಂಗಳೂರು ಉತ್ತರ ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಆದ ಹಿರಿಯರು ಆದ ವಿ ಕೃಷ್ಣಪ್ಪನವರೇ, ನಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಸುಧಾಕರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಸದಾನಂದಗೌಡರೇ, ಮಾಜಿ ಶಾಸಕರಾದ ವಿ ನಾರಾಯಣಸ್ವಾಮಿ ಅವರೇ, YN ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ರಾಜನ್ ಅವರೇ, ಚಂದ್ರಪ್ಪನವರೇ, ಸತೀಶ್ರವರೇ, ಕೃಷ್ಣಪ್ಪನವರೇ, ಗೋವಿಂದಪ್ಪನವರೇ, ಶ್ರೀರಣ್ಣವರೇ, ದೊಡ್ಡಬಸಣ್ಣವರೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಕೆಂಪೇಗೌಡ ಅಭಿಮಾನಿಗಳೇ, ಈ ವೇದಿಕೆ ಮುಂಭಾಗದಲ್ಲಿ ಈ ಒಂದು ಜಯಂತ್ಯೋತ್ಸವಕ್ಕೆ ಸಾಕ್ಷಿಕರು ಬಂದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ಜಯಂತ್ಯೋತ್ಸವ ಕೆಂಪೇಗೌಡರ ಆಳ್ವಿಕೆ ಪ್ರದೇಶವಾದ ಯಲಹಂಕ ವಾರ್ಡ್ ನಂಬರ್ 1 ಸಹ ಯಲಹಂಕದಲ್ಲಿ ಚಾಲನೆ ಆಗ್ತಾ ಇದೆ. ಇವತ್ತು ನಮ್ಮ ಬೆಂಗಳೂರು ಉತ್ತರ ತಾಲೂಕಿನ ಒಕ್ಕಲಿಗರ ಸಂಘದ ವತಿಯಿಂದ ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಬೃಹದಾಕಾರವಾಗಿ ಬೆಳಿಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ನಮ್ಮ ವಿ ಕೃಷ್ಣಪ್ಪನವರು ಅಂದ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷೀಕರಿಸೋಕ್ಕೆ ನಮ್ಮ ಲೋಕಸಭೆ ಸದಸ್ಯರಾದ ಸುಧಾಕರ್ ಅವರು, ಸದಾನಂದಗೌಡರು ಎಲ್ಲರೂ ಬಂದಿದ್ದಾರೆ. ಮುಂದಿನ ದಿವಸದಲ್ಲಿ ಇದು ಕೇಂದ್ರ ಸ್ಥಾನವಾಗಿ ಈ ಒಂದು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಇದೇ ಒಂದು ಸ್ಥಳದಲ್ಲಿ ನಡೀಬೇಕು ಅನ್ನೋದು ಎಲ್ಲರ ಆಸೆ. ಇದು ಮೊದಲನೇ ಬಾರಿಗೆ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಯಾಗಿದೆ. ಇನ್ನೊಂದು ಖುಷಿಯಾದ ವಿಚಾರ ಏನಂದರೆ, ಈ ಒಂದು ಮೊದಲನೇ ಜಯಂತ್ಯೋತ್ಸವಕ್ಕೆ ಸಾಕ್ಷೀಕರಿಸಲಿಕ್ಕೆ ಕೆಂಪೇಗೌಡರ ಮಗ ಕೆಂಪೇಗೌಡ ಜಯಂತಿ ದಿವಸ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ. ಅದು ಒಂದು ಖುಷಿ ತರೋ ವಿಷಯ ಅಂತ ಹೇಳ್ಬೋದು. ಇದು ಇವತ್ತು ಮಾಡಿದ್ವಿ ಅಂತೇಳಿ ಕೊನೆಗೊಳಿಸೋದಲ್ಲ. ಕೆಂಪೇಗೌಡರ ಒಂದು ಆಳ್ವಿಕೆಯಲ್ಲಿ ಎಲ್ಲ ಸಮಾಜದ ಜನರ ಏನು ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ರು. ಈಗಾಗಲೇ ವಿ ಕೃಷ್ಣಪ್ಪನವರು ಹೇಳಿದರು, ಈ ಜನಾಂಗ ಎಲ್ಲ ಜನಾಂಗವನ್ನು ಕೈ ಹಿಡಿದು ನಡೆಸಬಲ್ಲ ಅಂತ ಒಂದು ಜನಾಂಗ ಅಂತ ಹೇಳಿ. ಈಗಾಗಲೇ ಕೆಂಗಲ್ ಹನುಮಂತಯ್ಯನವರು, ಕೆಂಪೇಗೌಡರು ಮಾಡಿದಂಥ ಕೆಲಸವನ್ನು SM ಕೃಷ್ಣರವರು, ಸದಾನಂದಗೌಡರು, ದೇವೇಗೌಡರು ಎಲ್ಲರೂ ಸಹ ಮಾಡಿದ್ದಾರೆ. ಈಗ ನಮ್ಮ ಈ ಜನಾಂಗದ ಪ್ರತಿನಿಧಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಸಹ ಬರ್ತಾ ಇದ್ದಾರೆ. ಈ ಒಂದು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಯಾವ ಥರ ಆಚರಿಸಬೇಕು, ಅವರು ಖಂಡಿತವಾಗ್ಲೂ ನಮ್ಮನ್ನು ಬೈತಾರೆ ಅಂತಾದರೂ ನಾನು ಅನ್ಕೊಂತೀನಿ. ಯಾಕೆ ಅಂದರೆ ಅವರ ಕನಕಪುರ ಕ್ಷೇತ್ರಗಳಲ್ಲಿ ಮಾಡೋ ಪ್ರೋಗ್ರಾಮ್ ಬೇರೆ, ಇದು ಟೌನ್ ಅಲ್ಲ, ಹಳ್ಳಿ ಅಲ್ಲ, ಎರಡೂ ಅಲ್ಲದೆ ಇರೋ ನಗರ ಪ್ರದೇಶ. ಆದ್ದರಿಂದ ಜನಸಂಖ್ಯೆ ಕಡಿಮೆ ಇದೆ. ಅವರು ಮುಂದಿನ ದಿವಸಗಳಲ್ಲಿ ಅವ್ರನ್ನೇ ಕರೆದು
ಮತ್ತೊಂದು ಜಯಂತ್ಯೋತ್ಸವವನ್ನು ಮಾಡಿಸೋಣ. ಅವತ್ತು ದಿವಸ ಎಲ್ಲ ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಅಕ್ಕಪಕ್ಕದವ್ರನ್ನ ಕರೆದು ಈ ಜನಸಂಖ್ಯೆಯನ್ನು ನಾಲ್ಕು ಜಾಸ್ತಿ ಮಾಡಿ ವಿಜಯೋತ್ಸವವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ಸಮಾರಂಭಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ತಮಗೆಲ್ಲ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ಈ ಕೃಷ್ಣಪ್ಪನವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೀಗ ಹಿರಿಯ ಮುಖಂಡರಾದಂತಹ ಶ್ರೀಯುತ ಚಂದ್ರಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯಿಂದ ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹಾಗೂ ಅನೇಕ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಈ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಮಾಡಬೇಕು ಅಂತೇಳಿ ಈ ಭಾಗದ ಮುತ್ಸಂದಿಗಳು, ಸಂಸದರು ಆದಂಥ ಡಾಕ್ಟರ್ ಸುಧಾಕರ್ ಅವರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದಗೌಡರ ನೇತೃತ್ವದಲ್ಲಿ, ಹಾಗೆ ಈ ಭಾಗದ ಮುಖಂಡರು YN ನಾರಾಯಣಸ್ವಾಮಿಯವರ ಸಹ ಅವರ ನೇತೃತ್ವದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು, ಈ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಗೌರವಾನ್ವಿತರು ಮತ್ತು ಇಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕುಲ ಬಾಂಧವರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಬಂಧು ಮಿತ್ರರು ಹಾಗೂ ಎಲ್ಲರೂ ನಾಯಕರು ಕೂಡ ಇವತ್ತು ಈ ಒಂದು ನಿರ್ಧಾರವನ್ನು ತಗೊಂಡು ಅತಿ ಹೆಚ್ಚಿನದಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಏನೋ ಒಂದು ತೀರ್ಮಾನವನ್ನು ತಗೊಂಡ್ರು ಗಂಟಗಾಲಿ ಕೃಷ್ಣಪ್ಪನವರು. ಇಲ್ಲಿವರೆಗೂ 18 ವರ್ಷದಿಂದ ಯಾವ್ಯಾವ ಅಡಚಣೆಗಳು ಬಂದಿದ್ದೋ ಈ ಒಂದು ಒಕ್ಕಲಿಗರ ಸಂಘಕ್ಕೆ, ಏನು ಈ ಸಮಾಜವನ್ನು ಕಟ್ಟಿದಂಥ ಕೆಂಪೇಗೌಡರ ನಾಡಿನಲ್ಲಿ, ಕೆಂಪೇಗೌಡರ ನಾಡಿನಲ್ಲಿ ಈ ಒಂದು ಭಾಗದಲ್ಲಿ ಕೆಂಪೇಗೌಡರು ನೆಲೆಸಿ ಈ ಒಂದು ಯಲಹಂಕವನ್ನು ಪ್ರತಿಷ್ಠಿತೆಯಾಗಿ ತಗೊಂಡು ಇವತ್ತು ಇಡೀ ರಾಷ್ಟ್ರ ಉದ್ದಗಲಕ್ಕೂ ಕೂಡ, ಪ್ರಪಂಚದ ಉದ್ದಗಲಕ್ಕೂ ಕೂಡ ಕೆಂಪೇಗೌಡರ ನಿಲ್ದಾಣವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಈ ಒಂದು ಭಾಗದಲ್ಲಿ ಯಲಹಂಕದಲ್ಲಿ ವಿಶೇಷವಾಗಿ 18 ವರ್ಷದಿಂದ ಏನು ಕಾರ್ಯಕ್ರಮ ಮಾಡಿರಲಿಲ್ಲ. ಇವತ್ತು ಇಂಥ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ಎಲ್ಲ ಪ್ರತಿಜ್ಞೆ ಮಾಡಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಬೆಳಿಗ್ಗೆ 7 ಗಂಟೆಯಿಂದ ತಾವೆಲ್ಲ ನೋಡಿದ್ದೀರಾ. ಈಗೇನು ಕೆಲವೇ ಸೆಕೆಂಡಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ನಮ್ಮ ಅಹವಾಲುಗಳನ್ನ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಏನೇನು ಈ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಮೀಸಲಾಗಿರ್ತಕ್ಕಂಥ ಜಾಗವನ್ನು ಕೊಡ್ತಕ್ಕಂಥದ್ದಾಗ್ಬೋದು, ಹಾಗೆ ಒಕ್ಕಲಿಗರ ಸಮುದಾಯಕ್ಕೆ ಭವನಿಗೆ ಕೊಡ್ತಕ್ಕಂಥ ಕೊಡುಗೆ ಆಗ್ಬೋದು, ಮತ್ತೆ ಈ ಒಂದು ಆ ಭಾಗದಲ್ಲಿ ಒಕ್ಕಲಿಗರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇತರ ಜನಾಂಗದವ್ರನ್ನ ಏನು ಬೆಳೆಪೇಟೆ, ಅಕ್ಕಿಪೇಟೆ, ಈಗ ಅನೇಕ ಹೆಸರುಗಳು ಕುಂಬಾರಪೇಟೆ ಅಂತ ಹೆಸರನ್ನು ಇಟ್ಟು ಅನೇಕ ಕಾರ್ಯಕ್ರಮವನ್ನು ಕೊಟ್ಟಂತ ಸನ್ಮಾನ್ಯ ನಿಮ್ಮೆಲ್ಲರ ನಾಡಿನ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ಈ ಒಕ್ಕಲಿಗರ ವೇದಿಕೆಯಿಂದ ತಮ್ಮನ್ನೆಲ್ಲರನ್ನು ಆಹ್ವಾನ ಮಾಡಿ ಇಡೀ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರಿಗೆ ಕಷ್ಟ ಸುಖಕ್ಕೆ ಭಾಗಿಯಾಗಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ, ನನಗೊಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ನಮಸ್ಕರಿಸಿ, ತಮ್ಮೆಲ್ಲರಿಗೂ ನಮಸ್ಕರಿಸಿ ವಂದನೆಗಳನ್ನು ಅರ್ಪಿಸ್ತೀನಿ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ಚಂದ್ರಪ್ಪ ಸರ್ಗೆ ಧನ್ಯವಾದಗಳನ್ನ ಹೇಳ್ತಾ, ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಸಕಾಲದ ರೂವಾರಿಗಳು ಅಂತ ಶ್ರೀ ಟಿ.ವಿ. ಸದಾನಂದಗೌಡರು. ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಎಲ್ಲರಿಗೂ ನಮಸ್ಕಾರ. ಯಶವಂತಪುರ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಡೆಯುತ್ತಾ ಇರುವಂಥ 517ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಭಾಗದ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಸನ್ಮಾನ್ಯ ಗಂಟಿಗಾನಹಳ್ಳಿ ಕೃಷ್ಣಪ್ಪನವರೇ, ಲೋಕಸಭಾ ಸದಸ್ಯರಾದಂಥ ಸುಧಾಕರ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ನಿಮ್ಮ ಹಿರಿಯರೇ ಸೇರಿದಂಥ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರು, ಪ್ರಾಯಶಃ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಿದ್ದೇವೆ ಅಂತ ಅನಿಸ್ತದೆ. ನಿಜ, ಇಷ್ಟು ಬಿಸಿಲಿನ ಆ ಜಳಕ್ಕೂ ಕೂಡ ಇಲ್ಲ, ನಾವೆಲ್ಲ ಕೆಂಪೇಗೌಡರ ವಂಶಸ್ಥರು, ನಾವೆಲ್ಲ ಕೆಂಪೇಗೌಡ ಆದರ್ಶವನ್ನು ಪಾಲನೆ ಮಾಡುವವರು, ಯಾವುದೇ ಬಿಸಿಲು ಮಳೆ ಗಾಳಿ ಬಂದರೂ ಲೆಕ್ಕಿಸದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೇವೆ ಅಂತ ನೀವು ಕೂತಿದ್ದೀರಲ್ಲ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ.
ಪ್ರಾಯಶಃ ನಾನು ಭಾರಿ ಸಮಯ ತಗೊಳ್ಳಿಕ್ಕೆ ಇಷ್ಟಪಡುತ್ತಿಲ್ಲ. 2 ವಿಚಾರಗಳ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡ್ತೇನೆ. ಒಂದು ಕೆಂಪೇಗೌಡರ ಬಗ್ಗೆ, ಇನ್ನೊಂದು ಒಕ್ಕಲಿಗ ಸಮಾಜದ ಬಗ್ಗೆ. ಪ್ರಾಯಶಃ ಸನ್ಮಾನ್ಯ ಕೆಂಪೇಗೌಡರು ಸುಮಾರು 500 ವರ್ಷಗಳ ಹಿಂದೆ ಕೊಟ್ಟಂತ ಆಡಳಿತ ಪ್ರಾಯಶಃ ಕೇವಲ ಬೆಂಗಳೂರಿಗೆಲ್ಲ, ಕೇವಲ ನಮ್ಮ ರಾಜ್ಯಕ್ಕೆಲ್ಲ, ನಮ್ಮ ದೇಶಕ್ಕೆಲ್ಲ, ಜಗತ್ತಿಗೆ ಆಡಳಿತ ಸೂತ್ರವನ್ನು ಕೊಟ್ಟಂತ ಒಂದು ಕಾರ್ಯವನ್ನ ಸನ್ಮಾನ್ಯ ಕೆಂಪೇಗೌಡರು ಮಾಡಿದ್ದಾರೆ. ಅದಕ್ಕಾಗಿ ಅವರ ಜಯಂತ್ಯೋತ್ಸವವನ್ನು ಆಚರಿಸುವುದರ ಮುಖಾಂತರ ಆ ಆಡಳಿತ ಸೂತ್ರವನ್ನ ನಮ್ಮ ಬೆಂಗಳೂರಿನಲ್ಲಿ ಮತ್ತೆ ಅಳವಡಿಸಬೇಕು ಅಂತ ಹೇಳುವಂತ ಪರಿಕಲ್ಪನೆ. ಇವತ್ತು ರಾಜಕಾರಣ ನಾವು ನೋಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ, ನ್ಯಾಯದ ಅನುಷ್ಠಾನ ಆಗಲ್ಲ. ಪರಿಸರದ ಬಗ್ಗೆ ದಿನಗಟ್ಟಲೆ ಮಾತಾಡ್ತಾರೆ, ಪರಿಸರದ ಬಗ್ಗೆ ಚಿಂತೆ ಮಾಡಲ್ಲ. ಶುದ್ಧ ಕುಡಿಯುವ ನೀರಿನ ಬಗ್ಗೆ ಬಾರಿ ನಾವು ಮಾತಾಡ್ತೀವಿ, ಅದರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ. ಉದ್ಯೋಗ ಕೊಡ್ತೇವೆ, ಕೈಗೆ ಉದ್ಯೋಗ ಕೊಡ್ತೇವೆ ಅಂತ ಯುವಕರಿಗೆ ಹೇಳುವಂತ ಮಾತನ್ನು ಹೇಳ್ತಾರೆ, ಆದರೆ ಉದ್ಯೋಗಗಳು ಯುವಕರಿಗೆ ಲಭ್ಯ ಆಗ್ತಾ ಇಲ್ಲ. ನಮಗೆ ಗೊತ್ತಿದ್ದ ಪ್ರಕಾರ ಆ 500 ವರ್ಷಗಳ ಹಿಂದೆ ನಮ್ಮ ಕೆಂಪೇಗೌಡರು ಆಲೋಚನೆ ಮಾಡಿದ್ರು, ಈ ರಾಜ್ಯದಲ್ಲಿರುವಂತ ಎಲ್ಲ ಸಮುದಾಯದವರಿಗೆ ಉದ್ಯೋಗ ಕೊಡ್ಲಿಕ್ಕೆ ಬೇಕಾಗಿ ಅವರಿಗೆ ಪ್ರತ್ಯೇಕವಾದ ಅವರ ಕುಲ ಕಸುಬಿನ ಬಗ್ಗೆ ಮತ್ತೊಂದರ ಬಗ್ಗೆ ಕೊಡಬೇಕು ಅಂತ ಹೇಳಿ 60ಕ್ಕೂ ಹೆಚ್ಚು ಸಮುದಾಯಕ್ಕೆ ಉದ್ಯೋಗ ಕೊಡ್ಲಿಕ್ಕೆ ಬೇಕಾದಂತ ಕೆಲಸ ಮಾಡಿದಂತ ಕೀರ್ತಿ ಅದು ಸನ್ಮಾನ್ಯ ಕೆಂಪೇಗೌಡರಿಗೆ ಮಾತ್ರ ಕರ್ನಾಟಕದಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂದಿನ ಕಾಲದಲ್ಲಿ ಕೆಂಪೇಗೌಡರು ಆಲೋಚನೆ ಮಾಡಿದ್ರು, ಹಲವು ಕೆರೆಗಳನ್ನ ನಾವು ಇವತ್ತು ಶುದ್ಧ ಕುಡಿಯುವ ನೀರಿನ ಜೊತೆ ರೈತರಿಗೆ ಬೇಕಾಗಿ ಉಳಿಸಬೇಕು ಅಂತ ಹೇಳುವಂತ ಮಾತನ್ನು ಮಾಡಿ ಅದನ್ನು ಅಕ್ಷರಶಃ ಅನುಷ್ಠಾನ ಮಾಡಿದಂತ ಕೀರ್ತಿ ನಮ್ಮ ಹಿರಿಯರಾದಂಥ ಕೆಂಪೇಗೌಡರಿಗೆ ಸರ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವು ನೋಡಿರ್ಬೋದು, ಇವತ್ತಿನ ದಿನದಲ್ಲಿ ಪರಿಸರ ಮಾಲಿನ್ಯ ಎಷ್ಟರ ಮಟ್ಟಿಗೆ ನಡೀತದೆ ಅಂತ ಹೇಳುವಂತ ನೀವು ನೋಡಿದಿರಿ. ಉದ್ಯಾನವನಗಳ ಅದನ್ನು ಸುಸ್ಥಿತಿಗೆ ತರಲಿಕ್ಕೆ ಆಗದೆ ಉದ್ಯಾನವನಗಳ ಪರಿಸ್ಥಿತಿ ದಯನೀಯವಾದನ್ನು ಇಡೀ ರಾಜ್ಯದಲ್ಲಿ ಕಂಡಿದ್ದೀರಿ, ಬೆಂಗಳೂರಿನಲ್ಲಿ ಕಂಡಿದ್ದೀರಿ. ಸುಮಾರು 10, 20, 30 ಲಕ್ಷ ಇದ್ದಂಥ ಜನಸಂಖ್ಯೆ 140 ಲಕ್ಷಕ್ಕೆ ಬಂದಾಗ ಕೂಡ ಇದ್ದದರಲ್ಲೇ ಸಂತೋಷ ಪಡುವಂಥದ್ದು, ಒಂದು ಯಾಂತ್ರೀಕೃತ ಬದುಕಿಗೆ ತಮ್ಮೆಲ್ಲವನ್ನ ಕೊಟ್ಟು ಒಂದು ಮೊಬೈಲ್ ಇದ್ರೆ ಸಾಕು ನಾನು ಜಗತ್ತನ್ನೇ ಆಳ್ತೇನೆ ಅನ್ನುವಂಥ ಅಹಂಕಾರದಿಂದ ಮೆರೆಯುವಂಥ ಈ ಜನಸಮೂಹಕ್ಕೆ ಪ್ರಾಯಶಃ ಪರಿಸರ, ಪ್ರಾಯಶಃ ನೀರು, ಪ್ರಾಯಶಃ ಉದ್ಯೋಗ, ಸಮಾನತೆ ಇದು 4 ಇಲ್ಲದಿದ್ದರೆ ಯಾವ ರಾಜ್ಯನೂ ಯಾವ ದೇಶನೂ ಉದ್ಧಾರ ಆಗಲ್ಲ. ಅದನ್ನು ಕೊಟ್ಟವ ಒಬ್ಬನೇ ಒಬ್ಬ ಆ ನಮ್ಮ ಕೆಂಪೇಗೌಡರು ಅಂತ ಹೇಳುವಂಥ ನಾವೆಲ್ಲ ತಿಳ್ಕೊಳ್ಳೋದು. ಇದಕ್ಕಾಗಿ ಕೆಂಪೇಗೌಡರ ಆಚರಣೆ ಮಾಡಬೇಕು. ಇದು ಹಲವಾರು ಜನರಿಗೆ ತಮ್ಮ ತಮ್ಮ ಸ್ವಉದ್ಯೋಗದ ಬಗ್ಗೆ ಕಲ್ಪನೆ ಕೊಡ್ತದೆ. ಹಲವಾರು ನನ್ನಂಥ ರಾಜಕೀಯ ನಾಯಕರುಗಳಿಗೆ ಉದ್ಯೋಗ ಕೊಡಿ, ಹುಡುಗರಿಗೆ ಅವರೇ ಹಿಂಗೆ ಮಾಡ್ತಾ ಇದ್ರು, ನೀವು ಮಾಡಿ ಅಂತ ತೋರಿಸ್ಕೊಟ್ಟ ಹಾಗೆ ಆಗುತ್ತೆ. ಪರಿಸರ ಮಾಲಿನ್ಯ ನಾವು ಹೇಳ್ತೇವೆ, ಸ್ವಚ್ಛತೆ ಅದರ ಬಗ್ಗೆ ಘೋಷಣೆ ಮಾಡ್ತೀವಿ, ಒಂದಷ್ಟು ಭಾಷಣ ಮಾಡ್ತೀವಿ, ಒಂದು 4 ಕಸ ಹಾಕಿ ಶಾಶ್ವತ ಸ್ವಚ್ಛತೆ ಮಾಡಿದವನು ಅಂತ ಹೇಳುವಂಥ ಪೋಸ್ಟ್ ತಗೊಳ್ಳುವಂಥ ಇವತ್ತಿನ ಜನಗಳಿಗೆ ಅಂದಿನ ಆ ಕೆಂಪೇಗೌಡರು ಕೊಟ್ಟಂಥ ಉತ್ತರ ನಾವೆಲ್ಲ ಆಚರಣೆ ಮಾಡಬೇಕಾಗಿದೆ. ಇದಕ್ಕಾಗಿ ಕೆಂಪೇಗೌಡರ ಆಚರಣೆ ನಾವು ಮಾಡ್ತಾ ಇರುವಂಥದ್ದು. ಕೆಂಪೇಗೌಡರು ಕೇವಲ ಯಾವುದೋ ಒಂದು ಜಾತಿಗೆ ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ಆದರೆ ಒಬ್ಬ ಒಕ್ಕಲಿಗನಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ಆ ಕೆಂಪೇಗೌಡರ ವಂಶದಿಂದ ಬಂದವ ನಾನು, ಆದ ಕಾರಣ ನಾನೊಬ್ಬ ಒಕ್ಕಲಿಗ ಅಂತ ಹೇಳಿ ಗೌರವದಿಂದ ಹೆಮ್ಮೆಯಿಂದ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ನಾವೆಲ್ಲರೂ ಮಾಡಬೇಕಿದ್ರು. ಆದ ಕಾರಣ ನಾನು ಹೇಳುವಂಥದ್ದು, ಇವತ್ತಿನ ಈ ಒಂದು ಕೆಲಸ, ಇವತ್ತಿಲ್ಲಿ ಬಂದಂಥ ಎಲ್ಲ ವ್ಯಕ್ತಿಗಳು ಒಂದು ರೀತಿ ಕೆಂಪೇಗೌಡರ ವಿಚಾರದ ಬಗ್ಗೆ ತಾವು ಅದಕ್ಕೆ ಒಂದಷ್ಟು ಅನುಷ್ಠಾನದ ಕಡೆ ಒತ್ತು ಕೊಡುವಂಥ ಕೆಲಸ ಮಾಡಿ. ಇನ್ನೊಂದು ಮಾತು ನಾವು ಕೇಳಿದ್ದೇವೆ, ತುಂಬ ಸಂಗತಿಗಳನ್ನು ಕೇಳಿದ್ದೇವೆ, ಯಾಕೋ ಏನೋ ಗೊತ್ತಿಲ್ಲ, ಒಕ್ಕಲಿಗರಲ್ಲಿ ಒಂದು ಕೀಳರಿಮೆ ಇದೆ. ಜಗತ್ತಿಗೆ ಎಲ್ಲವನ್ನು ಕೊಟ್ಟಂತ ಒಕ್ಕಲಿಗರಿಗೆ ಇವತ್ತಿನವರು ನಾವೊಂದು ನಾಟಕೀಯವಾದಂಥ ಆ ಜಗತ್ತಿನಲ್ಲಿರುವವರು, ನಾವೆಲ್ಲ ನಮ್ಮ ಆ ನಿಜವಾದ ಶಕ್ತಿ ನಾವು ಯಾರು ಹೇಳ್ತಾ ಇಲ್ಲ. ಈ ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಕರ್ನಾಟಕದಿಂದ ಕೊಟ್ಟಿದ್ರೆ ಅದು ನಿಮ್ಮ ಒಕ್ಕಲಿಗ ಸಮಾಜ ಅಂತ ಹೇಳುವಂಥದ್ದನ್ನು ನೀವೆಲ್ಲ ತಿಳ್ಕೊಳ್ಬೇಕಾದನ್ನು ಗೌರವದಿಂದ ನಾವು ಸ್ವೀಕಾರ ಮಾಡುವಂಥದ್ದು ಮಾಡಬೇಕು. ಈ ದೇಶದಲ್ಲಿ 100 ಜನರಿಗೆ, ಕಣ್ಣಿಲ್ಲದವರಿಗೆ ಕಣ್ಣು, ಬಾಯಿ ಇಲ್ಲದವರಿಗೆ ಬಾಯಿ, ಅವರಿಗೆ ಎಲ್ಲವನ್ನು ಕೊಡುವಂಥ ಕೆಲಸ ಮಾಡಿ ಸುಮಾರು 450-500ಕ್ಕಿಂತಲೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಲೋಕಾರ್ಪಣೆ ಮಾಡಿ ಸಮಾನತೆಯಿಂದ ನೋಡಿದಂಥ ಕೀರ್ತಿ ಅದು ಆದಿಚುಂಚನಗಿರಿ ಮಠ, ಅದು ಒಕ್ಕಲಿಗರದ್ದು ಮಾತ್ರ ಅಲ್ಲ, ಎಲ್ಲರ ಮಠ ಅಂತ ನಾವು ತಿಳ್ಕೊಳ್ಬೋದು. ಇವತ್ತು ರಿಸರ್ವೇಷನ್ ಎಲ್ಲವನ್ನು ಮಾತಾಡ್ತೀವಲ್ಲ ನಾವು, ಆ ರಿಸರ್ವೇಷನ್ನ ಬಗ್ಗೆ ಪರಿಕಲ್ಪನೆ ಏನು, ಆ ರಿಸರ್ವೇಷನ್ ಹೇಗಿರಬೇಕು? ಪ್ರಾಯಶಃ ರಾಷ್ಟ್ರಕವಿ ಕುವೆಂಪು ಇಡೀ ಜಗತ್ತಿಗೆ ವಿಶ್ವಮಾನವನ ಸಂದೇಶ ಕೊಟ್ಟಿದ್ದವರು ಅವರು ನಮ್ಮ ಒಕ್ಕಲಿಗರು ಅಂತ ಹೇಳುವಂಥ ನಾವು ಗೌರವ ಅಂತ ತಿಳ್ಕೊಳ್ಬೇಕು.
ಈ ರೀತಿ ಎಲ್ಲವನ್ನು ಕೊಡುವುದಕ್ಕಿಂತ ಹೆಚ್ಚಾಗಿ 500 ವರ್ಷದ ಹಿಂದೆ ಈ ಒಕ್ಕಲಿಗರ ಆ ಕೆಂಪೇಗೌಡರು ದೇಶದಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮಂಥ ರಾಜಕಾರಣಿಗಳು ನಾನು ಸ್ಮಾರ್ಟ್ ಸಿಟಿ ತಂದಿದ್ದೀನಿ, ನಾನು ಸ್ಮಾರ್ಟ್ ಸಿಟಿ ತಂದಿದ್ದೇನೆ ಅಂತ ಅಲ್ಲಲ್ಲಿ ಬೋರ್ಡು. ಇವತ್ತು ಕೇವಲ ನಾವು ನೋಡ್ತಾ ಇರುವಂಥ ಆಡಳಿತ ವ್ಯವಸ್ಥೆ ಯಾವುದೋ ರೀತಿಯ ನಾಮಫಲಕಗಳಲ್ಲಿ ವಾಲ್ ಪೋಸ್ಟ್ ಮತ್ತೊಂದು ಇಂಥದ್ರಲ್ಲಿ ನಡೆಯುವಂಥ ರಾಜಕಾರಣ ನಡೀತದೆ. ಯಾವುದು ಇರಬಾರ್ದು. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ ಅತ್ಯಂತ ವಿಶ್ವಾಸದಂಥ ರಾಜಕಾರಣ ನಡೆಯುವಂಥ ಅವಶ್ಯಕತೆ ಇವತ್ತಿದೆ ಅಂತ ನಾನು ಭಾವಿಸ್ತೇನೆ. ಮಾತಿಂದ ಆಗುವಂಥದ್ದು ಕೃತಿಯಿಂದ ಆಗುವಂಥ ಕೆಲಸ ಆಗಬೇಕು. ಅದನ್ನು ಮಾಡಬೇಕಾದ್ರೆ ಆ ಕೆಂಪೇಗೌಡರು ಕೊಟ್ಟ ಆಡಳಿತ ಸೂತ್ರ ಮತ್ತೆ ಇಲ್ಲಿ ಮರುಕಳಿಸಬೇಕು, ಮತ್ತೆ ಇಲ್ಲಿ ಜನರನ್ನು ತಲುಪುವಂಥ ಕೆಲಸ ಆಗಬೇಕು. ಆ ಮೂಲಕ ಸಾಮಾಜಿಕ ಪರಿವರ್ತನೆ ಆಗಬೇಕು. ಈ ದೇಶದಲ್ಲಿ ಆದರ್ಶಗಳಿಗೆ ಏನು ಕೊರತೆ ಇಲ್ಲ. ಈ ಭಾರತ ದೇಶ ಜಗತ್ತಿಗೆ ಸಾವಿರಾರು ವರ್ಷದ ಹಿಂದೆ ಎಲ್ಲವನ್ನು ಕೊಟ್ಟಂಥ ಒಂದು ರಾಷ್ಟ್ರ, ಎಲ್ಲವನ್ನು ಕೊಟ್ಟಂಥ ಒಂದು ರಾಷ್ಟ್ರ. ಬರಬರುತ್ತಾ ಸ್ವಾತಂತ್ರ್ಯದ ನಂತರ ನಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ಳುವಂಥ ವ್ಯವಸ್ಥೆ. ನಾವು ಆ ಗುಲಾಮಗಿರಿ ಇದ್ದದ್ದು ಗುಲಾಮಗಿರಿಯಿಂದ ಬಿಟ್ಟು ಹೊರಗೆ ಬರುವಂಥ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಪ್ರಾಯಶಃ ಇದಕ್ಕೆ ಪರಿಹಾರ ಒಂದೇ, ಇದಕ್ಕೆ ಬೇರೆ ಯಾವುದೇ ಪರಿಹಾರ ಇಲ್ಲ. ಇದಕ್ಕಿರುವಂಥ ಪರಿಹಾರ ಕೆಂಪೇಗೌಡರು ಕೊಟ್ಟಂಥ ಆ ಆಡಳಿತ ಸೂತ್ರವನ್ನು ಈ ದೇಶದಲ್ಲಿ ಅಳವಡಿಸುವುದು, ಕೀಳರಿಮೆಯನ್ನು ಬಿಟ್ಟು ಒಕ್ಕಲಿಗರು ನಾವೆಲ್ಲ ಒಂದು ಅಂತ ಹೇಳುವಂಥ ಆ ದೊಡ್ಡ ಹೆಜ್ಜೆಯ ಕಡೆ ನಾವು ಹೋಗುವಂಥದ್ದು. ಇದು ಎಲ್ಲದಕ್ಕೂ ಪರಿಹಾರ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಜಾತಿ ಆಧಾರದಲ್ಲಿ ಅಲ್ಲ, ನೀತಿ ಆಧಾರದಲ್ಲಿ ಸಾಮಾಜಿಕ ಕೆಲಸಗಳಾಗಲಿ. ವ್ಯಾವಹಾರಿಕ ವ್ಯವಸ್ಥೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಲಾಭದ ದೃಷ್ಟಿಕೋನ ಮಾತ್ರ ಅಲ್ಲ, ಎಲ್ಲ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆ ಸಮಾನವಾದಂಥ ಹಕ್ಕುಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾನು ತಿಳ್ಕೊಂಡ ಹಾಗೆ ನಾನಂತೂ ನಿಶ್ಚಯ ಮಾಡಿದ್ದೇನೆ, ಈ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಯಾರೇ ಆಚರಣೆ ಮಾಡಲಿ, ನನಗೆ ಆಹ್ವಾನ ಬಂದರೆ ಅದನ್ನು ಖಂಡಿತ ಸ್ವೀಕಾರ ಮಾಡ್ತಾನೆ. ಎಲ್ಲಿ ಬೇಕಾದರೂ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ. ಅದಕ್ಕೆ ಯಾವುದೇ ಪಕ್ಷದ ಬ್ರ್ಯಾಂಡ್ ಹಾಕಿದ್ರು ನನಗೇನು ಅಭ್ಯಂತರಗಳಿಲ್ಲ, ಅದಕ್ಕೆ ಯಾವುದೇ ಒಂದು ಸಂಘಟನೆಯ ಬ್ರ್ಯಾಂಡ್ ಹಾಕಿದ್ರು ನಮಗೇನು ಅಭ್ಯಂತರಗಳಿಲ್ಲ. ಆದರೆ ಒಬ್ಬ ವಿಶ್ವ ಮಾನವ ಜಗತ್ತಿಗೆ ಕೊಟ್ಟಂಥ ಸಂದೇಶವನ್ನು ಮತ್ತೆ ಪುನರುತ್ಥಾನ ಮಾಡುವಂಥ ಕಾರ್ಯಕ್ರಮ, ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ತಪ್ಪದೆ ಭಾಗವಹಿಸಬೇಕು. ನಮ್ಮ ಸಮಾಜದಲ್ಲಿ ಇವತ್ತು ಆಗುವಂಥ ತೊಂದರೆಗಳಿಗೆ ಒಂದೇ ಒಂದು ಉತ್ತರ, ಕೆಂಪೇಗೌಡರು ಕೊಟ್ಟಂಥ ಆದರ್ಶಗಳು, ಕೆಂಪೇಗೌಡರು ಕೊಟ್ಟಂಥ ವಿಚಾರಗಳು. ಅದಕ್ಕಾಗಿ ಅವರನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳೋಣ, ಮತ್ತೆ ಮತ್ತೆ ಅವರ ಕೆಲಸಗಳಲ್ಲಿ ಸ್ವಲ್ಪ ಭಾಗವನ್ನು ನಾವು ಮಾಡೋಣ, ಮತ್ತೆ ನಮ್ಮ ಸಮಾಜದ ಸಂಘಟನೆಯನ್ನು ಬಲಪಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಕೆಂಪೇಗೌಡರು ಜಾತಿ ಆಧಾರಿತ ಆಡಳಿತ ಯಾವತ್ತೂ ಮಾಡಲಿಲ್ಲ, ನೀತಿ ಆಧಾರಿತ ಆಡಳಿತ ಮಾಡಿದ್ರು. ನಾವೆಲ್ಲರೂ ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಸಂತೋಷದಿಂದ ಭಾಗವಹಿಸಿದೆ ಅಂತ ಹೇಳಿ ಮಾತನಾಡಿದಂತಹ ಮಾಜಿ ಮುಖ್ಯಮಂತ್ರಿಗಳಂತಹ ಶ್ರೀಯುತ ಡಿ.ವಿ. ಸದಾನಂದ ಗೌಡರಿಗೆ ಧನ್ಯವಾದಗಳು. ಇದುವರೆಗೆ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 1 ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿ ಕಾರ್ಯಕ್ರಮ ನಿರ್ಮಾಣ ಮಾಡಿದವರು ಡಾಕ್ಟರ್ ಎಸ್.ಎಂ. ಸುಧಾಕರ್. ನಿರ್ಮಾಣ ಸಹಾಯ ಶಬಾನಾ ಬಾನು.